ಇಲ್ಲಿ 3 ಕೇಳ್ತಾನೆ, ನೀವು 2 ಬರಿಬೇಕಾಗುತ್ತೆ. ಇಲ್ಲಿ ನೀವು 10 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇಲ್ಲೆಷ್ಟು ಮಾರ್ಕ್ಸ್ ಬಂತು ಸ್ನೇಹಿತರೆ? 42 ಮಾರ್ಕ್ಸ್ ರೀ. ಏನು ಸ್ಟಡಿ ಮಾಡದೆ 42 ಮಾರ್ಕ್ಸ್ ನಿಮ್ಮ ಕಣ್ಮುಂದೆ ಇದೆ. ಹೆಂಗೆ? MCQ ಕ್ವಶನ್ ಮತ್ತು ಅದೇ ರೀತಿ ಈ ಒಂದು 2 ಅಂಕದ ಪ್ರಶ್ನೆ ಮತ್ತು ಅದೇ ರೀತಿ ಈ ಒಂದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ನೋಡ್ಕೊಂಡ್ರೆ 42 ಮಾರ್ಕ್ಸ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಈ ರೀತಿ ಅಭ್ಯಾಸ ಮಾಡ್ರಿ. ಎಕನಾಮಿಕ್ಸ್ ನಲ್ಲಿ 42 ಮಾರ್ಕ್ಸ್, ಏನು ಸ್ಟಡಿ ಮಾಡದೆ 42 ಮಾರ್ಕ್ಸ್ ನಿಮ್ಮ ಕಣ್ಮುಂದೆ ಇದೆ ಅಗದಿ ಆರಾಮಾಗಿ. ಇವಾಗ ಇನ್ನೂ ನಾನು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕನ್ಸಿಡರ್ ಮಾಡಿಲ್ಲ, ಆಯ್ತಾ? ನೋಡಿ 80 ಮಾರ್ಕ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದರೊಳಗೆ ಸರ್ ನಕಾಶೆಗಳು ಬರುತ್ತೆ, ನನಗೆ ಏನು ತಿಳಿತಾ ಇಲ್ಲ. ಡೋಂಟ್ ವರಿ, ನಾನು ಅದನ್ನೇ ಎಕ್ಸ್ಪ್ಲೇಷನ್ ಮಾಡ್ತೀನಿ. ನಕಾಶೆಗಳು ಬಹಳ ಈಜಿ ಇರುತ್ತೆ ರೀ, ನೆನಪಿನಲ್ಲಿ ಇಟ್ಕೋಬೇಕು ನಕಾಶೆಗಳು ಏನೇನು ಬರುತ್ತೆ, ಹೆಂಗೆ ಬರುತ್ತೆ ಅದರೊಳಗೆ, ಅಷ್ಟೇ ಮತ್ತೇನಿಲ್ಲ. ನಿಮಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ನೀಲನಕ್ಷೆ ಮತ್ತು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದಾರಲ್ಲ, ಈ ಒಂದು ನೀಲನಕ್ಷೆ ಪ್ರಕಾರ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಇವಾಗ ಇಲ್ಲಿ ನೀಲನಕ್ಷೆ ಪ್ರಕಾರ ಯಾವ ಒಂದು ಅಧ್ಯಾಯ ಓದ್ಕೊಳ್ಬೇಕಂತ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಜೊತೆಗೆ ಈ ಒಂದು ಎಕನಾಮಿಕ್ಸ್ಗೆ ಒಂದು ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡಬೇಕು. ಯಾಕಂದ್ರೆ ನಿಮಗೆ ಎಕನಾಮಿಕ್ಸ್ ನಲ್ಲಿ 6ನೇ ಅಧ್ಯಾಯ ಡಿಲೀಟ್ ಮಾಡಲಾಗಿದೆ ಆಸ್ ಪರ್ NCERT ಸಿಲೆಬಸ್. ನಿಮ್ಗೆಲ್ಲರೂ ಗೊತ್ತಿದೆ ಯಾವ ಒಂದು ಚಾಪ್ಟರ್ ಅಂದ್ರೆ 6ನೇ ಚಾಪ್ಟರ್ ಪಾರ್ಟ್ 1 ನಲ್ಲಿನ ಕೊನೆಯ ಅಧ್ಯಾಯ, ಆಯ್ತಾ? ಸೂಕ್ಷ್ಮ ಅರ್ಥಶಾಸ್ತ್ರ. ಓಕೆ, ನಿಮಗೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಲಾಗಿದೆ. ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಮಾಡಲಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನಿದಿಲ್ಲ ನಿಮಗೆ ಯಾವುದು ಇಲ್ಲಿ ಡಿಲೀಟ್ ಮಾಡಲಾಗಿದೆ ಅಂದ್ರೆ ಪಾರ್ಟ್ 1 ಮ್ಯಾಕ್ರೋ ಎಕನಾಮಿಕ್ಸ್. ಓಕೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ ಕೊನೆಯ ಅಧ್ಯಾಯ ಯಾವುದು? ಪೈಪೋಟಿ ರಹಿತ ಮಾರುಕಟ್ಟೆ. ಓಕೆ, ಪೈಪೋಟಿ ರಹಿತ ಮಾರುಕಟ್ಟೆಗಳು, ಆ ಒಂದು ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ. ಅಧ್ಯಾಯ ಓದ್ಕೊಳ್ಳೋಕೆ ಹೋಗಬೇಡ್ರಿ. ಓಕೆ, ನಾನ್ ಕಾಂಪಿಟೇಷನ್ ಮಾರ್ಕೆಟ್ ದಿಸ್ ಚಾಪ್ಟರ್ ಆರ್ ರೆಡ್ಯೂಸ್ ಆಸ್ ಪರ್ 2024 ಅಕಾರ್ಡಿಂಗ್ ಟು NCERT ಸಿಲೆಬಸ್, ಆಯ್ತಾ? ಸೊ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ಳೋಕೆ ಹೋಗಬೇಡ್ರಿ. ಇವಾಗ ಯಾವ ಒಂದು ಅಧ್ಯಾಯ ಓದ್ಕೋಬೇಕಂತ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇಂಟ್ರೊಡಕ್ಷನ್ ಅಂತೂ ಅಧ್ಯಾಯ ನೀವು ಓದಲೇಬೇಕು. 1ನೇ ಅಧ್ಯಾಯದಲ್ಲಿ ಇಂಟ್ರೊಡಕ್ಷನ್, ಆಯ್ತಾ? ಅಂದ್ರೆ ಪೀಠಿಕೆ, ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ 1ನೇ ಅಧ್ಯಾಯ ಓದಬೇಕು. ಮತ್ತು ಅದೇ ರೀತಿ 2ನೇ ಅಧ್ಯಾಯ ಯಾವುದು? ಅನುಭೋಗಿ ವರ್ತನೆ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಆ ಒಂದು ಅಧ್ಯಾಯ ಕೂಡ ನೀವು ಓದಲೇಬೇಕಾಗಿರುತ್ತೆ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಈ ಒಂದು ಅಧ್ಯಾಯ, ಆಯ್ತಾ? ಇಲ್ಲಿ ಹೇಳ್ತಾನೆ, ವೇಟ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ನೋಡಿ ನಿಮಗೆ ತಪ್ಪದೆ ಬರುತ್ತೆ. ಇಲ್ಲಿ ನಿಮಗೆ 16/2023 ಎಕ್ಸಾಮ್ ಇದೆ, ಆಯ್ತಾ? 16/2023 ಎಕ್ಸಾಮ್ ಇದೆ. ಯಾವುದು? ನಮ್ದು ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ. ಈ ಎಕನಾಮಿಕ್ಸ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆರಾಮಾಗಿ ಏನಿದಿಲ್ಲ 80/80 ಅಂದ್ರೆ ಆರಾಮಾಗಿ 80ಕ್ಕೆ 80 ಆರಾಮಾಗಿ ತೆಗೆದುಕೊಳ್ಬಹುದು. ಅಷ್ಟೊಂದು ಈಜಿ ಸಿಲೆಬಸ್ ಇದೆ. ಇವಾಗ ನಿಮ್ದು ಎಲ್ಲ ಎಕ್ಸಾಮ್ಗಳು, ಆಯ್ತಾ? 5 ಎಕ್ಸಾಮ್ಗಳು ಚೆನ್ನಾಗಿದೆ. ಇದು ಕೆಲವೊಂದು ವಿದ್ಯಾರ್ಥಿಗಳ ಲಾಸ್ಟ್ ಎಕ್ಸಾಮ್ ಇರ್ಬೋದು ಎಕನಾಮಿಕ್ಸ್, ಇದು ಕೂಡ ಚೆನ್ನಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳ ಇನ್ನೊಂದು ಎಕ್ಸಾಮ್ ಇದೆ, ಯಾವುದು? ಸೋಶಿಯಾಲಜಿ ಇದೆ. ಸೊ ಡೋಂಟ್ ವರಿ, ಇಲ್ಲಿ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ನಾನು ಹೇಳ್ತೇನೆ, ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಹೇಳ್ತೇನೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಮತ್ತು ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಕೂಡ ಮಾಡ್ತೇನೆ, ಡೋಂಟ್ ವರಿ, ಆಯ್ತಾ? ಮತ್ತು ಅದೇ ರೀತಿ ಯಾವುದು ಜಿಯೋಗ್ರಫಿ ಕೂಡ ಮಾಡ್ತೇನೆ, ಡೋಂಟ್ ವರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಈ ಒಂದು ವಿಡಿಯೋನಲ್ಲಿ ಏನು ನಾನು ಕ್ವಶನ್ಸ್ಗಳು ಮತ್ತು ಈ ಒಂದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಏನು ಒಂದು ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಈ ಒಂದು ವಿಡಿಯೋ ನೀವು ನೋಡಿದರೆ 80/80 ಅಂದರೆ ಔಟ್ ಆಫ್ ಔಟ್ ನೀವು ಆರಾಮಾಗಿ ಮಾಡಬಹುದು, ಆಯ್ತಾ? ಇಲ್ಲಿ ನಾನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ MCQ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿಲ್ಲ, ಆಯ್ತಾ? ಒಪ್ಕೋತೀನಿ. ಅವರಿಗೆ ಏನಿಲ್ಲ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಮತ್ತು 2 ಮಾರ್ಕ್ಸ್ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಯಾರಿಗೆ ಮಾಡಿದ್ದೀನಿ? ಇವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮಾಡಿದ್ದೀನಿ, ಆಯ್ತಾ? ಅವರಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ? 2 ಅಂಕದ ಪ್ರಶ್ನೆಯಲ್ಲಿ 10 ಕೊಟ್ಟಿರ್ತಾರೆ, ನೀವು ಎಷ್ಟು ಬರೀಬೇಕು? 6 ಬರೀಬೇಕಾಗುತ್ತೆ. 12 ಅಂಕ ನಿಮಗೆ ಸುಲಭವಾಗಿ ಬರುತ್ತೆ ಎಕನಾಮಿಕ್ಸ್ನಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು 20 ಮಾರ್ಕ್ಸ್ ಬರುತ್ತೆ MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, 1 ವರ್ಡ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕುಡಿಸಿ ಎಲ್ಲ ಎಷ್ಟು ಇಲ್ಲಿ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ 20 + 1 12 ಎಷ್ಟಾಯ್ತು ಸ್ನೇಹಿತರೆ? 32 ಮಾರ್ಕ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಎಲ್ಲ ವಿದ್ಯಾರ್ಥಿಗಳು. ಓಕೆ, MCQ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಫಸ್ಟ್ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. 2ನೇ ವಿಡಿಯೋ ಯಾವುದು? 2 ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ, ವಿಡಿಯೋ ನೋಡ್ಕೊಳ್ಳಿ, ಆಯ್ತಾ? ಆ 2 ವಿಡಿಯೋ ನೋಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 32 ಮಾರ್ಕ್ಸ್ ಬರುತ್ತೆ. ಇವಾಗ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಯಾರು ಎಕನಾಮಿಕ್ಸ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆಗಿ MCQ ಕ್ವಶನ್ ಮೇಲೆ ಮತ್ತು ಅದೇ ರೀತಿ ಈ ಒಂದು 2 ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಆಲ್ರೆಡಿ ನಾನು MCQ ಕ್ವಶನ್ ಮೇಲೆ ಕನ್ನಡ ಮೀಡಿಯಂ ಮತ್ತು ಈ ಒಂದು 2 ಮಾರ್ಕ್ಸ್ ಹೇಳಿದ್ದೇನೆ, ವಿತ್ PDF ಕೂಡ ಹೇಳಿದ್ದೇನೆ, ಡೋಂಟ್ ವರಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇದೆ, ಹೋಗಿ ನೋಡ್ಕೊಳ್ಳಿ. ಮತ್ತು ನಾನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು 2 ಮಾರ್ಕ್ಸ್ ಏನಿದೆ PDF ರೆಡಿ ಮಾಡೀನಿ, ಆಯ್ತಾ? ಟೆಲಿಗ್ರಾಮ್ನಲ್ಲಿ ಕೂಡ ಇವಾಗ ಸೆಂಡ್ ಮಾಡ್ತೀನಿ, ಡೋಂಟ್ ವರಿ. ಈ ಒಂದು ಕನ್ನಡ ವಿದ್ಯಾರ್ಥಿಗಳ
2 ಅಂಕದ ಪ್ರಶ್ನೆ ಮೇಲೆ ಏನು ವಿಡಿಯೋ ಮಾಡಿದನಲ್ಲ ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ವೇಟ್ ಮಾಡಿ, ಅದರ ಮೇಲೆ ಒಂದು ವಿಡಿಯೋ ಮಾಡ್ತೇನೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡಬೇಕು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ MCQ ಕ್ವಶನ್ ಮೇಲೆ ಮತ್ತು ಈ ಒಂದು 2 ಮಾರ್ಕ್ಸ್ ಮೀಡಿಯಂ, ಓಕೆ 2 ಮಾರ್ಕ್ಸ್ ಕ್ವಶನ್ ಮೇಲೆ ಈ ಸೆಪರೇಟ್ ಆಗಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತೀನಿ ಒಂದು ವಿಡಿಯೋ. ಡೋಂಟ್ ವರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಎಷ್ಟು 32 ಮಾರ್ಕ್ಸ್ ಬಂದೇ ಬರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಒಂದು ಸೆಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇವಾಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಫಸ್ಟ್ ಇವಾಗ ಹೋಗ್ರಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಆದ ತಕ್ಷಣ ಹೋಗಿ ನೋಡ್ರಿ ಆಯ್ತಾ. ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಚೆಕ್ ಮಾಡಿರಿ. ಆದರೆ ಇವಾಗ ಹೋಗಿ ನೋಡ್ಕೊಳ್ಳಿ, ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ 32 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ನಿಮಗೆ 10 ಮಾರ್ಕ್ಸ್ ಎಲ್ಲಿ ಬರುತ್ತೆ? ಫಿಕ್ಸ್ ಬರುತ್ತೆ. ನಿಮಗೆ 3 ಕೊಟ್ಟಿರ್ತಾರೆ, ನೀವು 2 ಬರೀಬೇಕಾಗಿರುತ್ತೆ. ಯಾವುದು? ಕಾರ್ಯಭಾರ ನಿಯೋಜಿತ ಪ್ರಶ್ನೆ, ಫಿಕ್ಸ್ ಕ್ವಶನ್. ಅಂದರೆ ಬಾಳೆಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಅನುಭೋಗಿ ಆದ ಇಷ್ಟು ಆಗಿದ್ದು. ಈ ಕ್ವಶನ್ ಫಿಕ್ಸ್ ರೀ. ನೋಡಿ, ಪ್ರತಿ ವರ್ಷ ಕೇಳಿದಾನೆ ಈ ಪ್ರಶ್ನೆ. ಈ ಒಂದು ಕ್ವಶನ್ ಆಗಿರುತ್ತೆ. ಮತ್ತು ಅದೇ ರೀತಿ ಯಾವುದಾದ್ರೂ 5 ದೇಶಗಳ ಕರೆನ್ಸಿಗಳನ್ನ ಬರೀರಿ. ಓಕೆ, ಇದು ನಿಮಗೆ ಕ್ವಶನ್ ಫಿಕ್ಸ್ ಆಗಿರುತ್ತೆ. ಅದೇ ರೀತಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. 3ನೇ ಚಾಪ್ಟರ್ನಲ್ಲಿ ಇದು ಕೂಡ ಫಿಕ್ಸ್. ಅಂದರೆ ನಿಮಗೆ ಇಲ್ಲಿ 3 ಕೇಳ್ತಾನೆ, ನೀವು 2 ಬರೀಬೇಕಾಗುತ್ತೆ. ಇಲ್ಲಿ ನೀವು 10 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇಲ್ಲೆಷ್ಟು ಮಾರ್ಕ್ಸ್ ಬಂತು ಸ್ನೇಹಿತರೆ? 42 ಮಾರ್ಕ್ಸ್ ರೀ. ಏನು ಸ್ಟಡಿ ಮಾಡದೆ 42 ಮಾರ್ಕ್ಸ್ ನಿಮ್ಮ ಕಣ್ಮುಂದೆ ಇದೆ. ಹೆಂಗೆ? MCQ ಕ್ವಶನ್ ಮತ್ತು ಅದೇ ರೀತಿ ಈ ಒಂದು 2 ಅಂಕದ ಪ್ರಶ್ನೆ ಮತ್ತು ಅದೇ ರೀತಿ ಈ ಒಂದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ನೋಡ್ಕೊಂಡ್ರೆ 42 ಮಾರ್ಕ್ಸ್ ಬರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಗೊತ್ತಿರುತ್ತಲ್ಲ, ಯಾವುದು ಬನಾನಾಸ್ ಪ್ರೈಸ್, ಅದೇ ರೀತಿ ಮ್ಯಾಂಗೋ ಪ್ರೈಸ್, ಕನ್ಸ್ಯೂಮರ್ ಪ್ರೈಸ್ ಈಸ್ ಅಂತ ಕ್ವಶನ್ ಇದೆಯಲ್ಲ, ಆ ಒಂದು ಕ್ವಶನ್ ಹೇಳ್ತಾ ಇದ್ದೆ ನಾನು ಆಯ್ತಾ. ಬಹಳ ಈಜಿ ಇದೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಅದು ಕ್ವಶನ್ ಬಹಳ ಈಜಿ ಆಗಿರುತ್ತೆ. ಬಟ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಪ್ರೇಟ್ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಚಾನಲ್ಗೆ ಕೀಪ್ ಆ್ಯಂಡ್ ಟಚ್ ಆಗಿದೆ ಅಷ್ಟೇ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಇಲ್ಲಿ 42 ಮಾರ್ಕ್ಸ್ ಅದು ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಮತ್ತು ಇಲ್ಲಿ ನೋಡಿ, ನಾನು ಹೇಳಿರುವಂತಹ ವಿಡಿಯೋಗಳು ಏನಿದಿಲ್ಲ ಅದು ಕನ್ನಡ ಮೀಡಿಯಂ ಹಾಗೂ ಮತ್ತು ಇಂಗ್ಲೀಷ್ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ನಿಮಗೆ ಸಪ್ರೇಟ್ ಅವ್ರು ಸಪ್ರೇಟ್ ಏನಿಲ್ಲ, ಅವ್ರಿಗೆ ಹೇಳಿದ್ದು ನಿಮಗೆ ಹೇಳ್ತೀನಿ ಆಯ್ತಾ. ಇಬ್ಬರಿಗೂ ಡಿಫರೆನ್ಸ್ ಮಾಡಲ್ಲ, ಯಾಕೆಂದರೆ ಇಬ್ಬರಿಗೆ ಡಿಫರೆನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿರುವಂಥ ಕ್ವಶನ್ಸ್ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೇಮ್ನೇ ಕೊಡ್ತೀನಿ, ಯಾಕೆಂದರೆ ಕ್ವಶನ್ಸ್ಗಳು ಅವೇ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಈ ರೀತಿ ಅಭ್ಯಾಸ ಮಾಡಿರಿ. ಎಕನಾಮಿಕ್ಸ್ನಲ್ಲಿ 42 ಮಾರ್ಕ್ಸ್, ಏನು ಸ್ಟಡಿ ಮಾಡದೆ 42 ಮಾರ್ಕ್ಸ್ ನಿಮ್ಮ ಕಣ್ಮುಂದೆ ಇದೆ ಅಗದಿ ಆರಾಮಾಗಿ. ಇವಾಗ ಇನ್ನೂ ನಾನು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕನ್ಸಿಡರ್ ಮಾಡಿಲ್ಲ ಆಯ್ತಾ. ನೋಡಿ, 4 ಮಾರ್ಕ್ಸ್ನಲ್ಲಿ ನಿಮಗೆ 9 ಕೊಟ್ಟಿರ್ತಾರೆ, ನೀವು 5 ಬರೀಬೇಕಾಗುತ್ತೆ. ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ? 20 ಮಾರ್ಕ್ಸ್ ಬರುತ್ತೆ. ಅಲ್ಲಿ 42 ಪ್ಲಸ್ 1 20 ಆಯ್ತಾ. ಎಷ್ಟಾಯಿತು? ಇಲ್ಲಿ ನೋಡಿ 62 ಮಾರ್ಕ್ಸ್ ಬಂತು. 62 ಮಾರ್ಕ್ಸ್ ಬಂತು ನಿಮ್ಮ ಕಣ್ಮುಂದೆ ಇದೆ. 62 ಮಾರ್ಕ್ಸ್ ನೋಡಿ, 62 ಮಾರ್ಕ್ಸ್ ನಿಮ್ಮ ಕಣ್ಮುಂದೆ ಇದೆ. ಇವಾಗ 6 ಮಾರ್ಕ್ಸ್ ಕ್ವಶನಲ್ಲಿ ನೀವು ಎಷ್ಟು ಬರೀಬೇಕ್ರಿ? ಎಷ್ಟು ಕೊಟ್ಟಿರ್ತಾನೆ ಅವನು? 6 ಮಾರ್ಕ್ಸ್ ಕ್ವಶನಲ್ಲಿ 5 ಕೊಟ್ಟಿರ್ತಾನೆ, ನೀವು 3 ಬರೀಬೇಕಾಗುತ್ತೆ ಆಯ್ತಾ. ಅಲ್ಲಿ ನಿಮಗೆ 18 ಮಾರ್ಕ್ಸ್ ಬರುತ್ತೆ. 18 ಪ್ಲಸ್ 1 62 ಎಷ್ಟಾಯಿತು ನೋಡಿ? 80 ಮಾರ್ಕ್ಸ್ ನಿಮ್ಮ ಕಣ್ಮುಂದೆ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವಾಗ ಹೇಳ್ತೇನೆ, ಇಲ್ಲಿ ಗಮನ ಇಟ್ಟು ಕೇಳ್ರಿ. ಸೊ ಹೀಗೆ ಅಭ್ಯಾಸ ಮಾಡಿ. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು, ಅದು ಬೋತ್ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು ಆಯ್ತಾ. ಡೋಂಟ್ ವರಿ. ಇವಾಗ ಎಷ್ಟು ಎಕ್ಸಾಮ್ ನಿಮ್ಮದು 5 ಎಕ್ಸಾಮ್ ಹೇಗಾಗಿದೆಯಲ್ಲ ಅದೇ ರೀತಿಯಲ್ಲಿ ಈ ಒಂದು ಎಕನಾಮಿಕ್ಸ್ ಕೂಡ ಅಭ್ಯಾಸ ಮಾಡಿ. 4 ಎಕ್ಸಾಮ್ ಆಗಿರ್ಬೋದು ಕೆಲವರದು. ಈ ಒಂದು ಎಕನಾಮಿಕ್ಸ್ ಏನಿದೆಯಲ್ಲ ಅಭ್ಯಾಸ ಮಾಡಿ. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಡೋಂಟ್ ವರಿ ಆಯ್ತಾ. ಬಹಳ ಈಜಿ ಇದೆ ಇದು. ಇವಾಗ ಯಾವ್ಯಾವ ಅಧ್ಯಾಯ ನೀವು ಓದಬೇಕು ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಎಕನಾಮಿಕ್ಸ್ನಲ್ಲಿ ನೋಡಿ ಪಾಸ್ ಆಗೋದು ಭಾಳ ಈಜಿ ಇದೆ ಆಯ್ತಾ. ನಮ್ಮ ಎಕನಾಮಿಕ್ಸ್ನಲ್ಲಿ ಪಾಸ್ ಆಗೋದು ಭಾಳ ಈಜಿ ಇದೆ. ಯಾವ ಅಧ್ಯಾಯ ಓದಬೇಕಂದ್ರೆ 1ನೇ ಅಧ್ಯಾಯ ನೀವು ಓದಲೇಬೇಕು. ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ 1ನೇ ಅಧ್ಯಾಯ ನೀವು ಓದಲೇಬೇಕು. ಫಸ್ಟ್ ಚಾಪ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಅನುಭೋಗಿ ವರ್ತನೆ ಸಿದ್ಧಾಂತ, ಈ ಒಂದು ಅಧ್ಯಾಯ ಮತ್ತು ಅದೇ ರೀತಿ ಇಂಟ್ರೊಡಕ್ಷನ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಈ 2 ಅಧ್ಯಾಯ ನೀವು ಓದಲೇಬೇಕು. ಅದೇ ರೀತಿ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು. ಓಕೆ, ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಈ ಒಂದು 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯದಲ್ಲಿ ನೋಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಆಯ್ತಾ. ಈ ಒಂದು ಅಧ್ಯಾಯ ಕೂಡ ನೀವು ಓದಲೇಬೇಕಾಗಿರುತ್ತೆ. ದ ಥಿಯರಿ ಆಫ್ ಕನ್ಸ್ಯೂಮರ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟಿಷನ್, 4th ಚಾಪ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ 5th ಚಾಪ್ಟರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಕೂಡ ನಿಮಗೆ ಏನಿದಿಲ್ಲ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಮತ್ತೆ ಮಾರುಕಟ್ಟೆ ಸಮತೋಲನ. ಈ ನೀವು 5 ಅಧ್ಯಾಯ ಓದ್ಕೊಂಡ್ರೆ, ಈ ಅಧ್ಯಾಯಗಳಲ್ಲಿ ಈ 5 ಅಧ್ಯಾಯಗಳು ನೀವು ಓದ್ಕೊಂಡ್ರೆ ನಿಮಗೆ 4 ಅಂಕದ ಪ್ರಶ್ನೆ ಎಷ್ಟು ಕವರ್ ಆಗುತ್ತೆ? 4 ಕವರ್ ಆಗುತ್ತೆ ಆಯ್ತಾ. 4 ಕವರ್ ಆಗುತ್ತೆ ಸ್ನೇಹಿತರೆ. ಈ 5 ಅಧ್ಯಾಯಗಳು ಓದ್ಕೊಂಡ್ರೆ ಸಾಕು, 4 ಕವರ್ ಆಗುತ್ತೆ ಆಯ್ತಾ. ಇಲ್ಲಿ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ 2 ಕವರ್ ಆಗುತ್ತೆ. ಇಲ್ಲಿ 2 ಕವರ್ ಆಯಿತು ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ. ಇನ್ನು ಯಾವುದಾದ್ರೂ ಒಂದು ನೀವು ಕವರ್ ಮಾಡ್ಕೋಬೇಕು ಆಯ್ತಾ. ಅದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ನೀವು ಮಾಡ್ಕೊಂಡ್ರೆ ಮುಗೀತು. ನಿಮಗೆ ಎಷ್ಟು? 3 ಬರಿಬೇಕಂತಿರ್ತಾರೆ, 5 ಕೊಟ್ಟಿರ್ತಾರೆ 6 ಅಂಕದ ಪ್ರಶ್ನೆಯಲ್ಲಿ, ನೀವು 3 ಬರಿಬೇಕು. ಅಲ್ಲಿ ನಿಮಗೆ 1 ಕವರ್ ಆಯಿತು. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇಲ್ಲಾಂದರೆ ಮನಿ ಆ್ಯಂಡ್ ಬ್ಯಾಂಕಿಂಗ್, ಈ 2 ಚಾಪ್ಟರ್ ನೀವು ಓದಲೇಬೇಕು. ಈ 3 ಚಾಪ್ಟರ್ ಯಾವುದು? ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಚಾಪ್ಟರ್ ಓದಲೇಬೇಕು. ಅಂದರೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ನೋಡಿ, ಮನಿ ಆ್ಯಂಡ್ ಬ್ಯಾಂಕಿಂಗ್ ಮೇಲೆ ನಿಮಗೆ ಒಂದು 6 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಸೊ ಯಾವ ಕ್ವಶನ್ ಕೇಳ್ತಾನೆ? ಫಿಕ್ಸ್ ಕ್ವಶನ್, ಫಂಕ್ಷನ್ಸ್ ಆಫ್ ಮನಿ. ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಣದ
ಕಾರ್ಯಗಳನ್ನು ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾನೆ. ಇಲ್ಲಿ 3ನೇ ಅಧ್ಯಾಯದಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 6 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಇಲ್ಲಿ ನೋಡ್ರಿ ನಿಮ್ದು ಎಷ್ಟು 3 ಕವರ್ ಆಯ್ತಲ್ಲ. ನೋಡಿ 1ನೇ ಅಧ್ಯಾಯ ಮೇಲೆ ನಿಮ್ಗೆ ಯಾವುದು 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ 2ನೇ ಅಧ್ಯಾಯದಲ್ಲಿ, ಮತ್ತು ಅದೇ ರೀತಿ 3ನೇ ಅಧ್ಯಾಯದಲ್ಲಿ ಯಾವ್ದು ಕೇಳ್ತಾರೆ, 5ನೇ ಅಧ್ಯಾಯದಲ್ಲಿ ಯಾವ್ದು ಕೇಳ್ತಾರೆ, ಮತ್ತು ಪಾರ್ಟ್ 2 ನಲ್ಲಿನ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ ಮೇಲೆ ಅದರ ಮೇಲೆ ಯಾವ ಕ್ವಶನ್ಸ್ಗಳು ಕೇಳಲಾಗುವುದು ಯಾವೇ ಇಲ್ಲ ಬನ್ನಿ ನೋಡೋಣ. ಇಲ್ಲಿ ನಾನು ನಿಮಗೆ ಡಿಸ್ಕಷನ್ ಮಾಡುತ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇಷ್ಟು ನೋಡ್ಕೊಂಡು ಹೋಗಿಬಿಟ್ರೆ ಸಾಕು. ಇದಕ್ಕೆ ಆನ್ಸರ್ ನೋಡ್ಕೊಂಡು ಬಿಡ್ರಿ, ಬಹಳ ಈಸಿ ಆಗಿರುತ್ತೆ. ಬನ್ನಿ ಇವಾಗ ನೋಡೋಣ 6 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ ನಿಮಗೆ ಯಾವ ಚಾಪ್ಟರ್ ಮೇಲೆ ಯಾವ ಇಂಪಾರ್ಟೆಂಟ್ ಅಂತ. ಆಲ್ರೆಡಿ ಚಾಪ್ಟರ್ ಅಂತೂ ಹೇಳಿದ್ದೇನೆ, ಯಾವ ಚಾಪ್ಟರ್ ಮೇಲೆ ಹೆಂಗೆ ನಿಮಗೆ ಕವರ್ ಆಗುತ್ತೆ ಅಂತ ಹೇಳಿದ್ದೇನೆ, 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್. ಇವಾಗ ನಿಮಗೆ ಈ ಚಾಪ್ಟರ್ ಮೇಲೆ ಯಾವ ಕ್ವಶನ್ ಇಂಪಾರ್ಟೆಂಟ್ ಬರುತ್ತೆ ಅವು ನೋಡ್ಕೊಂಡ್ಬಿಟ್ರೆ ನಮ್ಮದು ಈ ಒಂದು ಎಕನಾಮಿಕ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಆರಾಮಾಗಿ. ಇಷ್ಟು ನೋಡ್ಕೊಂಡ್ಬಿಟ್ರೆ ಇವಾಗ ಅದರೊಳಗೆ ಏನಿದಿಲ್ಲ ಓದೋಕ್ಕೆ ಆಗ್ತಾ ಇಲ್ಲ ಸರ್ ನನಗೆ, ಅದು ಯಾಕೆಂದರೆ ಎಕನಾಮಿಕ್ಸ್ನಲ್ಲಿ ಬೇರೆಯ ರೀತಿಯಲ್ಲಿ ಇದೆ, ನನಗೆ ಓದೋಕ್ಕೆ ಆಗ್ತಾ ಇಲ್ಲ, ಇನ್ನು ಈ ಬೇರೆ ಸಬ್ಜೆಕ್ಟ್ ನನಗೆ ಅರ್ಥ ಆಗುತ್ತೆ ಬಟ್ ಎಕನಾಮಿಕ್ಸೇ ಅರ್ಥ ಆಗೋದಿಲ್ಲ. ಇವಾಗ ಹಿಂಗೆ ಕಮೆಂಟ್ ಮಾಡ್ತೀರಾ. ಎಕನಾಮಿಕ್ಸ್ ಭಾಳ ಈಜಿ ಇದೆ ರೀ, ಎಕನಾಮಿಕ್ಸ್ ಭಾಳ ಈಜಿ ಇದೆ. ಸ್ವಲ್ಪ ನಿಮ್ಮ ಕಡೆ ನೋಟ್ಸ್ ಇದ್ದರೆ ಓದ್ಕೊಳ್ಳಿ. ನಿಮ್ಮ ಕಡೆ ನೋಟ್ಸ್ ಇಲ್ಲ ಅಂದರೂ ಕೂಡ ನಾನು ನೋಟ್ಸ್ ಸೆಂಡ್ ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ನಲ್ಲಿ. ಡೋಂಟ್ ವರಿ, ನೀವು ಆನ್ಸರ್ ಅಷ್ಟೇ ನೋಡ್ಕೊಂಡು ಬಿಡ್ರಿ. ನಾನು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ಕೊಂಡು ಬಿಡ್ರಿ, ಹೆಂಗೆ ಬರೀಬೇಕು ಹೆಂಗಿಲ್ಲ ಇಷ್ಟೇ. ಭಾಳ ಏನಿದಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅದರೊಳಗೆ ಎಕನಾಮಿಕ್ಸ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆಗೆ ನೋಡಿ ಇವಾಗ ಯಾವ ಅಧ್ಯಾಯ ಮೇಲೆ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಕೇಳಲಾಗುತ್ತೆ ಅಂತ ಬನ್ನಿ ಡಿಸ್ಕಷನ್ ಮಾಡೋಣ ಅಧ್ಯಾಯ ವೈಸ್, ಚಾಪ್ಟರ್ ವೈಸ್. ಹಲೋ ಹಾಯ್ ಸ್ನೇಹಿತರೆ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಇಲ್ಲಿ ಕೇಳಿ. ಯಾಕೆಂದರೆ ನಿಮಗೆ ಸೇಫ್ ಜೋನ್ ಯಾವುದು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ 45 ಆಯಿತಾ. ಈ 45 ಏನಿದಿಲ್ಲ ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ ಆಯಿತಾ. ಭಾಳ ಅಂದರೆ ಇಲ್ಲಿ ನಿಮ್ಗೆ ಏನಿದಿಲ್ಲ ಬನಾನಾಸ್ ಬೆಲೆ ಮತ್ತು ಅದೇ ರೀತಿ ಅನುಭೋಗಿ, ಓಕೆ, ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಲ್ಲಾಂದರೆ ಮ್ಯಾಂಗೋ ಪ್ರೈಸ್ ಇದು ಚೇಂಜ್ ಕೊಡ್ಬೋದು ಆಯಿತಾ. ಬಟ್ ಇದೇ ಕ್ವಶನ್ಸ್ಗೆ ಇದೇ ಆನ್ಸರ್ ಆಗಿರುತ್ತೆ, ಹೆಂಗೆ ಬರೀಬೇಕು ಅಂತ ನೀವು ನೋಡ್ಕೊಂಡ್ರೆ ಆಯಿತು. ಇದ್ರ ಮೇಲೆ ವಿಡಿಯೋ ಮಾಡ್ತೀನಿ, ಆದರೆ ಡೋಂಟ್ ವರಿ. ಈ ಒಂದು ಮಿಸ್ಸಿಂಗ್ ದ ಪ್ರೊಡಕ್ಟ್ಸ್ ಇದು ಕ್ವಶನ್ ಫಿಕ್ಸು ಆಯಿತಾ. ಒಂದು ವೇಳೆ ಓಕೆ ನೇಮ್ ದ ಕರೆನ್ಸೀಸ್ ಆಫ್ ಎನಿ 5 ಕಂಟ್ರೀಸ್ ನಿಮಗೆ ಬ್ಲೈಂಡ್ ವಿದ್ಯಾರ್ಥಿಗಳು ಕೇಳಿದರೆ ಏನಿದಿಲ್ಲ ನೀವು ಸೇಫ್ ಜೋನ್ ಅಂತೂ ಬಂತು. ಈ ಒಂದು ಪ್ರಶ್ನೆ ಫಿಕ್ಸು, ಈ ಎರಡೇ ಪ್ರಶ್ನೆ. ಇವಾಗ ಅದೇ ಸೇಮ್ ಯಾರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಸೇಮ್ ಆಗಿರುತ್ತೆ. ಕ್ವಶನ್ ನಂಬರು 45 ಏನಿದೆಯಲ್ಲ ಈ ಕ್ವಶನ್ ಫಿಕ್ಸ್ ಇದು ಆಯಿತಾ. ಇಲ್ಲಿ ನಿಮಗೆ ಏನು ಮಾವಿನ ಹಣ್ಣಿನ ಬೆಲೆ ಮತ್ತು ಬಾಳೆಹಣ್ಣಿನ ಬೆಲೆ ಚೇಂಜ್ ಕೊಡ್ಬೋದು, ಅನುಭೋಗಿ ಅದೇ ಚೇಂಜ್ ಕೊಡ್ಬೋದು, 10 ಕೊಡ್ಬೋದು, ಇಲ್ಲಿ ಚೇಂಜ್ ಕೊಡ್ಬೋದು. ಬಟ್ ಆನ್ಸರ್ ಸುಲಭವಾಗಿ ನಾವು ಮಾಡ್ಬೋದು. ಇದ್ರ ಮೇಲೆ ವಿಡಿಯೋ ಮಾಡ್ತೀನಿ, ಆದರೆ ಡೋಂಟ್ ವರಿ. ಭಾಳ ಈಜಿ ಇದೆ. ಈ ಒಂದು ಅಂಕಿ ಅಂಶಗಳು ಏನಿದೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಂಡ್ರು ಕೂಡ ಏನಿದ್ರೆ ಇದೇ ಕ್ವಶನ್ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. 10 ಏನು ಕಾಣ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. 10, 14 ಆಯಿತಾ, 50, 56, 12.5 ಅಂತ ಇಷ್ಟು ಈ ಕ್ವಶನ್ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಬ್ಲೈಂಡ್ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆ ಏನು, ಇದು ಯಾವುದಾದ್ರೂ 5 ದೇಶಗಳ ಕರೆನ್ಸಿಗಳು ಬ್ಲೈಂಡ್ ವಿದ್ಯಾರ್ಥಿಗಳು ಕೇಳಿದರೆ ಇದಂತರೂ ಸೇಫ್ ಜೋನ್ ಇದೆ. ಒಂದೊಂದು ಬಾರಿ ಇದು ಕೇಳ್ಬಿಡ್ತಾನೆ, ಇದು ಕೇಳಿದ್ರೆ ನಿಮಗೆ ಕರೆನ್ಸಿ ಕೇಳಲೇಬೇಕು ನಿಮಗೆ ಆಯಿತಾ. ಸೊ ಹೀಗೆ ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಯಾಕಂದರೆ ಎಕನಾಮಿಕ್ಸ್ನಲ್ಲಿ ನಮಗೆ 6 ಮಾರ್ಕ್ಸ್ನಲ್ಲಿ ಇವಾಗ 4 ಮಾರ್ಕ್ಸ್ನಲ್ಲಿ ಎಲ್ಲ ಕ್ವಶನ್ ನೋಡಿದರೆ ಇಂಪಾರ್ಟೆಂಟೇ ಅನಿಸುತ್ತೆ. ಇವಾಗ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಾವು ನೋಡಿದ್ವಿ. ಮತ್ತು ಅದೇ ರೀತಿ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಏನು ಇಲ್ಲಿ ಕ್ವಶನ್ಸ್ಗಳದಾವಲ್ಲ ಇಲ್ಲಿ ನೋಡಿರಿ, ಇವೆಲ್ಲ ಕ್ವಶನ್ಸ್ಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಬರುತ್ತೆ ಸ್ನೇಹಿತರೆ. ಡೆಫಿನೆಟ್ ಇಲ್ಲಾಂದ್ರೆ ಒಂದು ಆರಾಮಾಗಿ ಓಕೆ 6 ಔಟ್ ಆಫ್ ಬರುತ್ತೆ. ಯಾಕೆಂದರೆ ಇವಳಿಗೆ ಹಾಗೆ ಇದೆ ಕ್ವಶನ್ಸ್. ಇವು ಏನು ಕ್ವಶನ್ಸ್ಗಳು ಕೊಟ್ಟಾನಂದ್ರೆ ಎಲ್ಲ ಕ್ವಶನ್ಸ್ ಅವೇ ಬರೋಂಗಿದಾವೆ. ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಸು ಇದರೊಳಗೆ 4 ಬಂದರೂ ಕೂಡ ಇನ್ನೆರಡು ಆರಾಮಾಗಿ ಓದ್ಕೊಳ್ಬೋದು ಹಿಂಗೆ. ಸೊ ಬರ್ತಾವ್ರಿ ಇವು. ಮತ್ತು ಅದೇ ರೀತಿ ನೋಡಿ 4 ಮಾರ್ಕ್ಸ್ನಲ್ಲಿ ಹಿಂಗೆ ಕೊಟ್ಟಿದ್ದಾನೆ, ಅದೇ ರೀತಿ 6 ಮಾರ್ಕ್ಸ್ನಲ್ಲಿ ಹಿಂಗೆ ಕೊಟ್ಟಿದ್ದಾನೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ತೋರಿಸ್ತೀನಿ, ವೇಟ್ ಮಾಡಿರಿ ಆಯಿತಾ. ನೋಡಿರಿ ಹಿಂಗೆ ಕ್ವಶನ್ಸ್ಗಳು ಕೇಳಿದರೆ ಎಷ್ಟು ಈಸಿಯಾಗಿ ಕೇಳಿಬಿಟ್ಟಿದ್ದಾನೆ. ಸೊ ಡೆಫಿನೆಟ್ಲಿ ಏನಿದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋಬೋದು ಎಕನಾಮಿಕ್ಸ್ನಲ್ಲಿ. ಯಾಕೆಂದರೆ ಅಷ್ಟೊಂದು ಈಸಿಯಾಗಿ ಇಲ್ಲಿ ಕ್ವಶನ್ಸ್ಗಳು ನನಗೆ ಕಾಣಕ್ಕೆ ಸಿಗ್ತಾ ಇದೆ. ನಿಮಗೂ ಕೂಡ ಇವಾಗ ಎಷ್ಟೊಂದು ಈಜಿನ ಅಂತೀರ ನೀವು ಆಯಿತಾ. ಬಟ್ ಎಕನಾಮಿಕ್ಸ್ನಲ್ಲಿ ಹೆಂಗೆ ಗೊತ್ತಾ, ಎಲ್ಲ ಕ್ವಶನ್ಸು ಭಾಳ ಈಜಿ ಅನಿಸುತ್ತೆ. ಬಟ್ ಬರೆಯೋಕ್ಕೆ ಯಾವ್ದು ಬರೀಲಿ ಯಾವ್ದು ಬಿಡಲಿ ಎಕ್ಸಾಮಲ್ಲಿ ಹಂಗೆ ಅನಿಸುತ್ತೆ. ಅದಾಗುತ್ತೆ, ಅದು ಕಾಮನ್, ನನಗೆ ಗೊತ್ತಿದೆ. ಯಾವ್ದು ಬರೀಲಿ ಯಾವ್ದು ಬಿಡಲಿ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಕ್ವಶನ್ಸ್ ಈಜಿ ಇರುತ್ತೆ. ಯಾವ್ದು ಬರೀಲಿ ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಏನಾಗುತ್ತೆ ಅಂದರೆ ಯಾವ ಕ್ವಶನ್ ನೀವು ಓದ್ಕೊಂಡಿರ್ತೀರಲ್ಲ ಅವು ಎಲ್ಲ ಬಂದಿರ್ತೈತಿ. ಬಟ್ ನೀವು ಕನ್ಫ್ಯೂಷನ್ ಮಾಡ್ಕೋತೀರ, ಅಲ್ಲ ನನಗೆ ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ ನೋಡ್ಕೋಬೇಕು ಆಯಿತಾ. ಅಂದಾಗ ಆನ್ಸರ್ ಮಾಡಿರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಈ ಎಕನಾಮಿಕ್ಸ್ನಲ್ಲಿ ಹೆಂಗೆ ಗೊತ್ತಾ, ಎಲ್ಲ ಕ್ವಶನ್ ನನಗೆ ಗೊತ್ತಿದೆ ಯಾವ್ದು ಬರೀಲಿ ಯಾವ್ದು ಬಿಡಲಿ ಇದ್ದೇ ನೋಡ್ರಿ. ಅಲ್ಲಿ ಎಕನಾಮಿಕ್ಸ್ನಲ್ಲಿ ಇದೇ ಪ್ರಾಬ್ಲಮ್. ಕೆಲವೊಂದು ಎಲ್ಲ ವಿದ್ಯಾರ್ಥಿಗಳು ಇದೇ ಪ್ರಾಬ್ಲಮ್. ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು ಮತ್ತು ಅಕೌಂಟೆನ್ಸಿ ಆಗಿರ್ಬೋದು, ಇವು ಏನದಾವಲ್ಲ ಇವು ಯಾವ್ದು ಬರೀಲಿ ಯಾವ್ದು ಬಿಡಲಿ ಅನಿಸುತ್ತೆ. ಯಾಕೆಂದರೆ ಕ್ವಶನ್ ಎಲ್ಲ ನಾವು ಓದಿದ್ದೇ ಬಂದಿರ್ತೈತಿ, ಹೀಗಾಗಿ ಸಮಾಧಾನ ಆಗೋದಿಲ್ಲ. ಇಲ್ಲಿ ನೋಡಿ ಚಾಪ್ಟರ್ ವೈಸ್ ನಾನು ನಿಮಗೆ 6 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅಗದಿ ಆರಾಮಾಗಿ ಕೇಳಿರಿ ಆಯಿತಾ. ಇಲ್ಲೆಲ್ಲ ಕೊಟ್ಟಿದ್ದೀನಿ ನಾನು ಅಧ್ಯಾಯ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ. ಇದರೊಳಗೆ ಇವಾಗ ನಾನು ಅನಲೈಸ್ ಮಾಡ್ತೀನಿ, ನಾನು ನಿಮಗೆ ಅನಲೈಸ್ ಮಾಡಿ ಹೇಳಿದ್ದೀನಿ ಯಾವ್ದು ಕ್ವಶನ್ ಇಂಪಾರ್ಟೆಂಟ್ ಅಂತ ಆಯಿತಾ. ನೀವು ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಜಸ್ಟ್ ಈ ಕ್ವಶನ್ಸ್ಗಳಿಗೆ ಏನಿದಿಲ್ಲ ನೀವು
ವಾಟ್ ಈಸ್ ಆನ್ಸರ್ ಅಷ್ಟೇ ನೋಡ್ಕೋಬೇಕು. ವಾಟ್ ಈಸ್ ಏನು ಮೀನಿಂಗ್ ಇದೆ, ಆ ಪ್ರಶ್ನೆಯಲ್ಲಿ ಏನು ಒಳಗೊಂಡಿದೆ, ನಕ್ಷೆಗಳು ಏನಿದೆ ಅದಷ್ಟೇ ನೋಡ್ಕೊಂಡು ಬಿಡ್ರಿ ಆಯಿತಾ. ಇಲ್ಲಿ ನೋಡಿ ನಕ್ಷೆಗಳು ನೀವು ಆನ್ಸರ್ ಮಾಡುವಾಗ ನೋಡಿ ನಕ್ಷೆಗಳಿಗೆ ಎಕ್ಸ್ಪ್ಲೇಷನ್ ಮಾಡಬೇಕು. ಇವಾಗ ಒಂದು ಪಕ್ಕದಲ್ಲಿ ಒಂದು ನಕ್ಷೆ ಇತ್ತಂದರೆ ಅದಕ್ಕೆ ಎಕ್ಸ್ಪ್ಲೇಷನ್ ಮಾಡಬೇಕು. ನಾನು ನಿಮಗೆ ಒಂದು ವಿಡಿಯೋನಲ್ಲಿ ಹೇಳಿದ್ದೇನೆ ಅಂದರೆ ನಕ್ಷೆಗಳಿಗೆ ಹೆಂಗೆ ಎಕ್ಸ್ಪ್ಲೇಷನ್ ಮಾಡಬೇಕಂತ. ಇಲ್ಲಾಂದರೆ ಕೀಪ್ ಆ್ಯಂಡ್ ಟಚ್ ಆಗಿನೂ ಕ್ಲಾಸ್ ಮಾಡ್ತಿರ್ತೀನಿ ನಾನು, ಡೋಂಟ್ ವರಿ. ಒಂದು ನಿಮ್ಮ ಕಡೆ ನೋಟ್ಸ್ ಇದ್ದರೆ ನೋಡ್ರಿ, ಸ್ವಲ್ಪ ತೆಗೆದು ನೋಡ್ರಿ. ಒಂದು ನಕ್ಷೆ ಕೊಟ್ಟಿರ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮ ಅಂತ ಇದೆಯಲ್ಲ, ಅದಕ್ಕೆ ಒಂದು ನಕ್ಷೆ ಬರುತ್ತೆ ನೋಡಿ. ಆ ನಕ್ಷೆಯನ್ನು ಆಧಾರಿತ ಇಟ್ಕೊಂಡು ಅವರು ಎಕ್ಸ್ಪ್ಲೇಷನ್ ಮಾಡ್ತಾರೆ. ಇಷ್ಟೇ ರೀ, ಅದರೊಳಗೆ ಮತ್ತೇನಿಲ್ಲ. ಇವಾಗ ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತೀನಿ. ಮೊದಲಿಗೆ 4 ಅಂಕದ ಪ್ರಶ್ನೆಗಳು ನೋಡೋಣ. ನಿಮಗೆ ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯಲ್ಲಿ ಪಾರ್ಟ್ 1ನಲ್ಲಿ 1ನೇ ಅಧ್ಯಾಯ ಏನಿದೆಯಲ್ಲ, ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರಾಡಕ್ಟ್ ಪಾಸಿಬಿಲಿಟಿ, ಓಕೆ, ಫ್ರಂಟಿಯರ್. ಈ ಒಂದು ಪ್ರಶ್ನೆ ನಿಮಗೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಬಟ್ ಇದರೊಳಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇದರೊಳಗೆ ಹಂಗೆ ನೋಡಿದರೆ 4 ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾವುದು ಮಾರುಕಟ್ಟೆಯ ಬಗ್ಗೆ ಕುರಿತು ಟಿಪ್ಪಣಿ ಬರೆಯಿರಿ, ಇಲ್ಲಾಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ಮತ್ತು ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಸಮಸ್ಯೆಗಳು ಅಂತ ಪ್ರಶ್ನೆ ಇದೆ. ಸೊ ಹೀಗೆ ಈ ಒಂದು ಪ್ರಶ್ನೆ ಉತ್ಪಾದನಾ ಸಾಧ್ಯತೆಗಳು ಹಿಂಗೆ ನೋಡಿದರೆ ಈ 4 ಪ್ರಶ್ನೆಗಳು ಅದಾವೆ ಅದರೊಳಗೆ. ಯಾಕೆಂದರೆ ಆ 4 ಪ್ರಶ್ನೆ ಕೂಡ ಕೇಳಿದ್ದಾರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ. ಬಟ್ ಅತಿ ಹೆಚ್ಚು ಕೇಳುವಂಥ ಪ್ರಶ್ನೆ ಯಾವುದು, ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಬಟ್ ಈ ಒಂದು ಕ್ವಶನ್ ಏನಿದೆಯಲ್ಲ ನನ್ನ ಪ್ರಕಾರ ಇವಾಗ ಕೇಳಂಗಿಲ್ಲ, ಯಾಕಂದರೆ ಭಾಳ ಬಾರಿ ಕೇಳಿದ್ದಾನೆ ಇವಾಗ. ಇಲ್ಲಾಂದರೆ ನಿಮಗೆ ಯಾವುದು ಸಮಸ್ಯೆಗಳು ಕೇಳ್ಬೋದು, ಇಲ್ಲಾಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೀರಿ ಅಂತ ಪ್ರಶ್ನೆ ಇರುತ್ತೆ, ಅಂತ ಪ್ರಶ್ನೆ ಕೇಳ್ಬೋದು. ಇಲ್ಲಾಂದರೆ ಮಾರುಕಟ್ಟೆಯ ಬಗ್ಗೆ ಲಘು ಟಿಪ್ಪಣಿ ಬರೀರಿ. ಖಾಸಗಿಯವರ ಒಡೆತನದಲ್ಲಿರುವಂತಹ ಸರಕು ಮತ್ತು ಸೇವೆಗಳನ್ನು ಅವರೇ ನಿರ್ವಹಿಸುತ್ತಿದ್ದರೆ ಅವರಿಗೆ ಮಾರುಕಟ್ಟೆ ಅಂತೇವೆ. ಏನು, ಖಾಸಗಿಯವರ ಒಡೆತನದಲ್ಲಿದ್ದರೆ ಖಾಸಗಿಯವರ ಮಾರುಕಟ್ಟೆ. ಇವಾಗ ಕೇಂದ್ರೀಯ ಯೋಜಿತ ಮಾರುಕಟ್ಟೆಯಲ್ಲಿ ಏನಿದೆಯಲ್ಲ, ಎಲ್ಲ ಸರಕು ಮತ್ತು ಸೇವೆಗಳನ್ನು ಸರ್ಕಾರವರೇ ನಿರ್ವಹಿಸಿ ಅವರೇ ಮಾರಾಟ ಮಾಡುತ್ತಿದ್ದರೆ ಏನದು ಅಂತಹ ಸಂಪನ್ಮೂಲಗಳು ಅಥವಾ ಅಂಥ ಸರಕುಗಳೇನಿದೆಯಲ್ಲ ನಾವು ಕೇಂದ್ರೀಯ ಯೋಜಿತ ಮಾರುಕಟ್ಟೆ ಅನ್ನುತ್ತೇವೆ. ಹೀಗೆ ಅದರೊಳಗೆ ಅಷ್ಟೇ ನೀವು ಜಸ್ಟ್ ನೋಡ್ಕೊಂಡು ಬಿಟ್ಟರೆ ಸಾಕು, ಫಿಕ್ಸ್ ಆಗಿರುತ್ತೆ. ಮಾಹಿತಿಗಳನ್ನು ಕುರಿತು ಟಿಪ್ಪಣಿ ಬರೀರಿ ಆಯಿತಾ. ಇಲ್ಲಿ ಕನ್ನಡ ಮೀಡಿಯಂ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿದೆ. ಇಲ್ಲಿ ನೋಡಿ ಸೆಕೆಂಡ್ ಚಾಪ್ಟರ್ನಲ್ಲಿ ಮಾಹಿತಿಗಳನ್ನು ಕುರಿತು ಒಂದು ಟಿಪ್ಪಣಿ ಬರೀರಿ. ಓಕೆ, ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಲಿಟೀಸ್. ಈ ಒಂದು ಕ್ವಶನ್ ನಿಮಗೆ ಸಾಕಷ್ಟು ಬಾರಿ ಕೇಳಿದಾನೆ, ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಕೇಳಿಲ್ಲ ಅಂದರೆ ಈ ಒಂದು ಪ್ರಶ್ನೆ ಕೇಳಲೇಬೇಕು ನಾವು ಆಯಿತಾ. ಯಾವುದು, ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸ್ರಿ. ಓಕೆ, ಎಕ್ಸ್ಪ್ಲೇನ್ ದ ಸರ್ಕ್ಯುಲರ್ ಮೋಷನ್ ಆಫ್ ಎಕನಾಮಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇವಾಗ 3ನೇ ಅಧ್ಯಾಯ, ಈ ಒಂದು ಕ್ವಶನ್ ಫಿಕ್ಸ್ ರೀ, ಒಂದು ಕ್ವಶನ್ ಫಿಕ್ಸ್ ನಿಮಗೆ. ಯಾವುದು, ಆರ್ವಿಯನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಓಕೆ, 5 ಬರಿಬೇಕಾಗುತ್ತೆ. 4 ಅಂಕದ ಪ್ರಶ್ನೆಯಲ್ಲಿ ಆರಾಮಾಗಿ ಕವರ್ ಆಗುತ್ತೆ, ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಮತ್ತು ಅದೇ ರೀತಿ 6 ಅಂಕದ ಪ್ರಶ್ನೆಯಲ್ಲಿ 3 ಬರಿಬೇಕಾಗಿರುತ್ತೆ, ಡೋಂಟ್ ವರಿ ಆಯಿತಾ. ಇಲ್ಲಿ ನೋಡಿ ಆರ್ವಿಯನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಆಯಿತಾ. ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸ್ರಿ. ಓಕೆ, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕೆಂದರೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಒಂದು ಕ್ವಶನ್ ಕೇಳಿದ್ದಾನೆ, ಮತ್ತು ಆ ಒಂದು ಅಧ್ಯಾಯ ಮೇಲೆ 4 ಮಾರ್ಕ್ಸ್ ಕ್ವಶನ್ ಇದೇ ಇಂಪಾರ್ಟೆಂಟ್ ಇದೆ. ಇದು ಬಿಟ್ಟು ಮತ್ತೆ ಯಾವುದು ಇಂಪಾರ್ಟೆಂಟ್ ಇಲ್ಲ, ಅದು ಇದೇ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇವಾಗ ನಮಗೆ ಸೆಕೆಂಡ್ ಚಾಪ್ಟರ್ ಯಾವುದು, ಪಾರ್ಟ್ 1ನಲ್ಲಿನ ಸೆಕೆಂಡ್ ಚಾಪ್ಟರ್ ಇದೆ, ಅನುಭೋಗಿ ವರ್ತನೆ ಸಿದ್ಧಾಂತ, ದ ಥಿಯರಿ ಆಫ್ ಕನ್ಸ್ಯೂಮರ್. ಈ ಒಂದು ಚಾಪ್ಟರ್ನಲ್ಲಿ ನಿಮ್ಗೆ ಏನಿದೆಯಲ್ಲ, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ನನ್ನ ಪ್ರಕಾರ ಇವಾಗ ಯಾಕೋ ನನಗೆ ಅನಿಸಿತ್ತು, ಅದಕ್ಕೆ ಬರ್ದೀನಿ ಇಲ್ಲಿ. ಡಿಫ್ರೆನ್ಸ್ ಬಿಟ್ವೀನ್ ಓಕೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತ ನಿಮಗೆ ಈ ಪ್ರಶ್ನೆ ಏನಿದೆಯಲ್ಲ ನಾನು ಸುಮ್ಮನೆ ಬರ್ತೀನಿ. ಬಟ್ ಇದಕ್ಕೆ ಏನಿದೆಲ್ಲ ಸಿಂಪಲ್ ಆಗಿ ಆನ್ಸರ್ ನೋಡ್ಕೊಳ್ಳಿ. ನನ್ನ ಪ್ರಕಾರ ಇವಾಗ ಈ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ಸ್ ಗೂಡ್ಸ್. ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ ನನಗೆ. ಓಕೆ, ಇನ್ಫೀರಿಯರ್ಸ್ ಗೂಡ್ಸ್ ಈ ಒಂದು ಪ್ರಶ್ನೆ, ಅದೇ ರೀತಿ ಬದಲಿ ಸರಕು. ಸೊ ಹೀಗೆ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಇವಾಗ ನೋಡಿರಿ, ಈ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಏನಿದಿಲ್ಲ ಸ್ವಲ್ಪ ಆನ್ಸರ್, ಯಾಕಂದರೆ ಇದರೊಳಗೊಂದು ಯಾವ್ದಾದ್ರು ಒಂದು ಡಿಫ್ರೆನ್ಸ್ ಕೇಳ್ಬೋದು. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಹೀಗೆ ಇಲ್ಲಿ ನೋಡಿ, ಬಜೆಟ್ ರೇಖೆಯ ಇಳಿಜಾರಿನ ನಿಶ್ಶಕ್ತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನಿಮಗೆ ಬಜೆಟ್ ಲೈನ್ ಮೇಲೆ ಒಂದು ಕೇಳ್ಬೋದು, ಯಾಕೆಂದರೆ ನನಗೆ ಅನಿಸ್ತಾ ಇದೆ ಇಂಪಾರ್ಟೆಂಟ್. ಬಜೆಟ್ ಲೈನ್ ಓಕೆ ವಿತ್ ಎ ಡೈಗ್ರಾಮ್ ಸ್ಲೋಪ್. ಓಕೆ, ಸ್ಲೋಪ್ ಮೇಲೆ ಒಂದು ಡೈಗ್ರಾಮ್ ಇರುತ್ತೆ ಬಜೆಟ್ ಲೈನ್ದು, ಎಕ್ಸ್ಪ್ಲೇನ್ ದ ಅಂತ ಅಂದಿದ್ದಾರೆ. ಈ ಒಂದು ಪ್ರಶ್ನೆ ಆಗಿರ್ಬೋದು ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ ಆಯಿತಾ. ಇಲ್ಲಿ ನಮಗೆ ಆರಾಮಾಗಿ ನೋಡಿರಿ ಸ್ನೇಹಿತರೆ, 4 ಅಂಕದ ಪ್ರಶ್ನೆಯಲ್ಲಿ 5 ಅಂತೂ ಆರಾಮಾಗಿ ಕವರ್ ಆಗುತ್ತೆ. ನೀವು ಏನು ಟೆನ್ಷನ್ ಮಾಡ್ಕೊಂಡು ಹೋಗಬೇಡ್ರಿ. ನಾನು ಯಾವುದು ಕ್ವಶನ್ ಅತಿ ಹೆಚ್ಚು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ತದೇನಲ್ಲ, ಆ ಕ್ವಶನ್ಸ್ ಓದ್ಕೊಂಡ್ಬಿಡ್ರಿ ಸಾಕು. ಏನೂ ಇಲ್ಲ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದು ಕ್ವಶನ್ ಮತ್ತೆ ಅದಕ್ಕೆ ಆಪ್ಷನ್ ಹೇಳ್ತದೇನಲ್ಲ, ಸ್ವಲ್ಪ ಆನ್ಸರ್ ನೋಡ್ಕೊಂಡು ಬಿಡೋದು ಅಷ್ಟೇ. ಯಾಕಂದರೆ ಎಕನಾಮಿಕ್ಸ್ನಲ್ಲಿ ಓದಬೇಕು, ಯಾಕಂದರೆ ಎಕನಾಮಿಕ್ಸ್ನಲ್ಲಿ ಒಂದೇ ಸಬ್ಜೆಕ್ಟ್ ಇದೆ ನಮ್ಮದು, ಇವಾಗ ಲಾಸ್ಟ್ ಎಕ್ಸಾಮ್ ಇದೆ. ಮತ್ತು ಇನ್ನೊಂದೇನು, ಎಕನಾಮಿಕ್ಸ್ನಲ್ಲಿ ಯಾವ ಕ್ವಶನ್ಸ್ ಕೇಳಬೇಕು, ಯಾವುದು ಕ್ವಶನ್ ಬಿಡಬಾರ್ದು ಅಂತ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಕ್ವಶನ್ಸ್ ಹಾಗೆ ಇದೆ, ಯಾಕಂದರೆ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ. ಪ್ರತಿ ವರ್ಷ ನೋಡಿರಿ, ಪ್ರತಿ ವರ್ಷ ಕೇಳಿರುವಂತಹ ಕ್ವಶನ್ಸ್ಗಳು ನಿಮಗೆ ಆ್ಯಸ್ ಪರ್ 2024 ಈ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇವು ಏನು ಕ್ವಶನ್ಸ್ ಅದಾವಲ್ಲ, ಇವು ಕ್ವಶನ್ಸು ಮತ್ತು ಇಲ್ಲಿ ಇವು ಏನದಾವಲ್ಲ 6 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್, ಇದು ಪ್ರತಿ ವರ್ಷ ನೋಡಿರಿ ಎವ್ರಿ ಇಯರ್ ರಿಪೀಟ್ ಆಗಿರುವಂತಹ ಕ್ವಶನ್ ಇದು, ಎವ್ರಿ ಇಯರ್ ಆಯಿತಾ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಆಯಿತು, ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೋಡಿರಿ
ಪ್ರತಿ ವರ್ಷ ಕೇಳಿರುವಂತಹ ಕ್ವಶನ್ ಇದು, ಪ್ರತಿ ವರ್ಷ ಎವ್ರಿ ಇಯರ್, ಓಕೆ, ಎವ್ರಿ ಇಯರ್ ಪ್ರತಿ ವರ್ಷ ಕೇಳಿರುವಂಥ ಪ್ರಶ್ನೆ. ಯಾಕೆಂದರೆ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟೇ ಅನಿಸುತ್ತೆ. ಸೊ ಇವಾಗ ನಾನು ಇದರೊಳಗೆ ಮೇನ್ ಕ್ವಶನ್ಸ್ ಯಾವುದು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನೋಡಿ, ಪಾರ್ಟ್ 2ನಲ್ಲಿನ ಫಸ್ಟ್ ಚಾಪ್ಟರ್ ಇದೆ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ದಿಸ್ ಕ್ವಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ ಈ ಒಂದು ಪ್ರಶ್ನೆ. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಮ್ಯಾಕ್ರೋ, ಓಕೆ, ಎಕನಾಮಿಕ್ಸ್ ಡಿಫರೆನ್ಸ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಈ ಒಂದು ಪ್ರಶ್ನೆ ಓದ್ಕೊಳ್ರಿ, ಆಪ್ಷನ್ ಇಟ್ಕೊಳ್ಳಿ. ಬಂಡವಾಳಶಾಹಿ ದೇಶದ ಆರ್ಥಿಕ ಕಾರ್ಯವೈಖರಿಯನ್ನು ವಿವರಿಸಿ. ಓಕೆ, ಎಕ್ಸ್ಪ್ಲೇನ್ ದ ಎಕನಾಮಿಕ್, ಓಕೆ, ಫಂಕ್ಷನಲ್ ಆಫ್ ಎ ನೋಡಿ ಕ್ಯಾಪಿಟಲಿಸ್ಟ್ ಕಂಟ್ರಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಇವಾಗ ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೆರಿ ಇಂಪಾರ್ಟೆಂಟ್, ಇದು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇ ರೀತಿ ಸಮೋತ್ಪನ್ನ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಐಸೋಕಾಯಿಂಟ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್. ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ಒಟ್ಟು ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನಗಳನ್ನು ಉದಾಹರಣೆ ಸಹಿತ ವಿವರಿಸಿ. ಆ ಒಂದು ಪ್ರಶ್ನೆ ಕೂಡ. ಓಕೆ, ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್, ಎವರೇಜ್ ಪ್ರಾಡಕ್ಟ್ ವಿತ್ ಎಕ್ಸಾಂಪಲ್ ಅಂತ ದಿಸ್ ಕ್ವಶನ್ ಇಸ್. ಸೊ ಹೀಗೆ ಇಂಪಾರ್ಟೆಂಟ್ ನಾನು ಇವಾಗ ನಿಮಗೆ ಫಸ್ಟ್ ಚಾಪ್ಟರ್ನಲ್ಲಿ, ಸೆಕೆಂಡ್ ಚಾಪ್ಟರ್ನಲ್ಲಿ, ಓಕೆ, ಹೀಗೆ ಥರ್ಡ್ ಚಾಪ್ಟರ್ನಲ್ಲಿ ಕೊಟ್ಟಿದ್ದೇನೆ. ಓಕೆ, ಇದು ಫಿಫ್ತ್ ಚಾಪ್ಟರ್ನಲ್ಲಿ ನಿಮಗೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಇದು ಯಾವುದು? ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ದಿಸ್ ಕ್ವಶನ್ ಇಸ್ ಡೆಫಿನೆಟ್ಲಿ ಬರುತ್ತೆ ಆ್ಯನುವಲ್ ಎಕ್ಸಾಮ್ನಲ್ಲಿ. ಡ್ರಾ ಎ ಟೇಬಲ್ ಶೋಯಿಂಗ್ ದ ಎಫೆಕ್ಟ್ಸ್ ಆಫ್ ಸಿಮಿಲ್ಟೇನಿಯನ್ಸ್. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಹೀಗೆ ನಿಮಗೆ ಬೆಲೆ ಮಿತಿ ಅದು ನನ್ನ ಪ್ರಕಾರ ಕೇಳಂಗಿಲ್ಲ ಆ ಒಂದು ಅಧ್ಯಾಯದಲ್ಲಿ. ಈ ಒಂದು ಮಾರುಕಟ್ಟೆಯ ಸಮತೋಲನದ ಮೇಲೆ ಉದ್ಯಮಿ ಘಟಕಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನದಿಂದ ಆಗುವ ಪರಿಣಾಮಗಳನ್ನು, ಇದು ಫಸ್ಟ್ ಕ್ವಶನ್ ಇದೆ ಫಿಫ್ತ್ ಚಾಪ್ಟರ್ನಲ್ಲಿ. ಈ ಒಂದು ನಿಮ್ಗೆ ಏನು ಪ್ರಶ್ನೆ ಇದೆಯಲ್ಲ, ಇದು ಫಸ್ಟ್ ಕ್ವಶನ್ ಆಗಿರುತ್ತೆ ಈ ಒಂದು ಫಿಫ್ತ್ ಚಾಪ್ಟರ್ನಲ್ಲಿ. ಸೊ ಅದಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಇಫೆಕ್ಟ್, ಓಕೆ, ಆಫ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಫರ್ಮ್ ಆನ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ. ಈ ಒಂದು ಪ್ರಶ್ನೆ ಕೂಡ ಏನಿದೆಯಲ್ಲ ಆನ್ಸರ್ ಸುಮ್ಮನೆ ನೋಡ್ಕೊಂಡು ಬಿಡ್ರಿ. ಇವಾಗ ಸಿಕ್ಸ್ತ್ ಚಾಪ್ಟರ್, ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಯಾವುದು ಬಂಡವಾಳ ಖಾತೆ ಕೇಳ್ತಾನೆ, ಯಾಕೆಂದರೆ 2024 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಇದು ಕೇಳಿದ್ದಾನೆ. ಸೊ ನನ್ನ ಪ್ರಕಾರ ಬಂಡವಾಳ ಖಾತೆಯ ಪಟವನ್ನು ಬರೆಯಿರಿ. ಓಕೆ, ಡ್ರಾ ಎ ಚಾರ್ಟ್ ಆಫ್ ಕರೆಂಟ್ ಅಕೌಂಟ್, ಓಕೆ, ಕಾಂಪೋನೆಂಟ್ಸ್. ಈ ಒಂದು ಪ್ರಶ್ನೆ. ಡ್ರಾ ದ ಚಾರ್ಟ್ ಆಫ್ ಕ್ಯಾಪಿಟಲ್ ಅಕೌಂಟ್. ಈ ಒಂದು ಪ್ರಶ್ನೆ ಕೇಳ್ಬೋದು. ನೋಡಿರಿ, ಇವಾಗ ಎಲ್ಲ 4 ಅಂಕದ ಪ್ರಶ್ನೆಗಳು ನೋಡಿದ್ದೀವಿ ನಾವು, ಆಯಿತಾ. 4 ಅಂಕದ ಪ್ರಶ್ನೆಗಳು ನೋಡಿದ್ದೀವಲ್ಲ. ಇವಾಗ 6 ಅಂಕದ ಪ್ರಶ್ನೆ ನೋಡಿರಿ. 6 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಆಯಿತಾ. ಇಲ್ಲಿ ನೋಡಿ, 6 ಅಂಕದ ಪ್ರಶ್ನೆಯಲ್ಲಿ ಮಾರುಕಟ್ಟೆಯ ಪೂರೈಕೆ ರೇಖೆಯ ರೇಖಾಚಿತ್ರ ನೋಡಿ. ಈ ಒಂದು ಪಾರ್ಟ್ 1ನಲ್ಲಿನ 4th ಚಾಪ್ಟರ್, ಓಕೆ, ಪಾರ್ಟ್ 1ನಲ್ಲಿನ 4th ಚಾಪ್ಟರ್ ಏನಿದಿಲ್ಲ, ಇದರೊಳಗಿಂದ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ನನ್ನ ಪ್ರಕಾರ ಯಾವುದು ಬರುತ್ತೆ ಇವಾಗ? ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಕೇಳಬಹುದು ನನ್ನ ಪ್ರಕಾರ. ಓಕೆ, ಎಕ್ಸ್ಪ್ಲೇನ್ ದ ಶಾರ್ಟ್ ರನ್ ಸಪ್ಲೈ ಲೈನ್ ಆಫ್ ಆ್ಯಂಡ್ ಇಂಡಸ್ಟ್ರಿಯಲ್ ಯೂನಿಟ್ ವಿತ್ ಎ ಹೆಲ್ಪ್ ಆಫ್ ಡಯಾಗ್ರಾಮ್. ಈ ಒಂದು ಪ್ರಶ್ನೆ. ಇಲ್ಲಾಂದರೆ ಡಿಸ್ಕ್ರೈಬ್ ದ ಮಾರ್ಕೆಟ್ ಸಪ್ಲೈ ಲೈನ್ ವಿತ್ ಎ ಡಯಾಗ್ರಾಮ್. ಅಂದರೆ ಮಾರುಕಟ್ಟೆ ಪೂರೈಕೆ ರೇಖೆಯ ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಓಕೆ, ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ವೆರಿ ಇಂಪಾರ್ಟೆಂಟ್. ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಈ 2 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ, ಆಯಿತಾ. ಒಂದು ನಿಮ್ಮದು ಇಲ್ಲಿ ಕವರ್ ಆಯಿತು, ಯಾವುದು? 6 ಅಂಕದ ಪ್ರಶ್ನೆಯಲ್ಲಿ. ಇವಾಗ ಪಾರ್ಟ್ 2ನಲ್ಲಿನ 5th ಚಾಪ್ಟರ್ ನಾನು ಹಿಂದೆ ಮುಂದೆ ಕೊಟ್ಟಿದ್ದೇನೆ, ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ಇಲ್ಲಿ ನಾನು ನಿಮಗೆ ಯಾವ ಕ್ವಶನ್ ಹೇಳ್ತೇನೆ, ಯಾಕೆಂದರೆ ನಿಮ್ಮದು ಕವರ್ ಆಗಬೇಕು. ಈ 5 ಕವರ್ ಆಗಬೇಕು ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ, ಮತ್ತು ಅದೇ ರೀತಿ 3 ಕವರ್ ಆಗಬೇಕು ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ. ಸೊ ಅದಕ್ಕೆ ಏನಿದಿಲ್ಲ, ನಾನು ಇಲ್ಲಿ ಇದು ಮಾಡ್ತಾ ಇದ್ದೇನೆ. ನಿಮಗೆ ಅತಿ ಹೆಚ್ಚು ಪ್ರಶ್ನೆ ಕೇಳುವಂಥ ಇದೇ ಪ್ರಶ್ನೆ, ಯಾವುದು? ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ. ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ. ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸಿಪ್ಟ್ಸ್. ಇದೇ ಪ್ರಶ್ನೆ ನಿಮಗೆ ಹೆಚ್ಚಾಗಿ ಕೇಳಿದ್ದೇನೆ, ಇದೇ ಒಂದು ನೋಡ್ಕೊಂಡು ಬಿಡ್ರಿ. ಯಾಕೆ ಇಲ್ಲಿ ನೋಡಿರಿ 2 ಕಂಪ್ಲೀಟ್ ಆಗಿಬಿಡ್ತು, ಆಯಿತಾ. ನೀವು ಇಲ್ಲಿ ಚಾಯ್ಸ್ ಕೂಡ ಇರುತ್ತೆ. ಇಲ್ಲ ಸರ್, ನನಗೆ ಇದು ಟಫ್ ಆಗುತ್ತೆ, ಇದು ರೇಖಾಚಿತ್ರದಲ್ಲಿ ವಿವರಿಸಿರಿ ಅಂದ ತಕ್ಷಣ ನೀವು ಏನಿಲ್ಲ, ಇಲ್ಲಿ ನಾನು ನಿಮಗೆ ಮತ್ತೆ ಬೇರೆ ಪ್ರಶ್ನೆ ಅದಾವೆ, ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲಿ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿರಿ. ಓಕೆ, ಇಲ್ಲಾಂದರೆ ವೆಚ್ಚದ ವರ್ಗೀಕರಣವನ್ನು ವಿವರಿಸಿ. ಈ ಒಂದು ಕ್ವಶನ್ ಕೇಳಿದ್ರೆ ಇದು ಒಂದು ಕ್ವಶನ್ ಕೇಳ್ತಾನೆ. ಬಟ್ ನನ್ನ ಪ್ರಕಾರ ಸ್ವೀಕೃತಿಗಳ ವರ್ಗೀಕರಣ ಕೇಳಬೇಕು, ಯಾಕಂದರೆ ಇವಾಗ ವೆಚ್ಚದ ವರ್ಗೀಕರಣ ಏನಿದೆಲ್ಲ ಕೇಳಿಲ್ಲ. ಬಟ್ ಈ ಬಾರಿ ಏನು ಮಾಡ್ತಾನೆ ಗೊತ್ತಿಲ್ಲ. ಬಟ್ ನೋಡ್ಕೊಳ್ಳಿ, ಈ ವರ್ಗೀಕರಣ ಏನಿದೆಲ್ಲ, ಈ ವರ್ಗೀಕರಣ ಮೇಲೆ ಒಂದು ಬಂದೇ ಬರುತ್ತೆ. ಓಕೆ, ಕ್ಲಾಸಿಫಿಕೇಶನ್. ಎಕ್ಸ್ಪ್ಲೇನ್ ದ ಕಾಸ್ಟ್ ಕ್ಲಾಸಿಫಿಕೇಶನ್ ಕೇಳ್ಬೋದು, ಇಲ್ಲಾಂದರೆ ಓಕೆ ಕ್ಲಾಸಿಫಿಕೇಶನ್ ಆಫ್ ರೆಸಿಪ್ಟ್ ಕೇಳ್ಬೋದು, ಇಲ್ಲಾಂದರೆ ಕಾಸ್ಟ್ ಕೇಳ್ಬೋದು. ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಮಗೆ ವೆರಿ ಈಸಿಯೆಸ್ಟ್ ಚಾಪ್ಟರ್ ಯಾವುದು? ಪಾರ್ಟ್ 2ನಲ್ಲಿನ 3rd ಚಾಪ್ಟರ್ ಯಾವುದು? ಹಣ ಮತ್ತು ಬ್ಯಾಂಕಿಂಗ್ ಅಂತ. ಯಾಕೆಂದರೆ ನಮ್ಮ RBI ಒಂದು ಪ್ರಶ್ನೆಗೆ ನಮಗೆ ವೆರಿ ಇಂಪಾರ್ಟೆಂಟ್ ಅಲ್ಲಿ 4 ಅಂಕದ ಒಂದು ಪ್ರಶ್ನೆಯಲ್ಲಿ. ಯಾಕೆಂದರೆ 4 ಅಂಕದ ಪ್ರಶ್ನೆಯಲ್ಲಿ ಆಲ್ರೆಡಿ ತೋರಿಸಿದೆ ನಾನು, ಆಯಿತಾ. ನೋಡಿ, ಆಯಿತಾ, 3rd ಚಾಪ್ಟರ್ನಲ್ಲಿ RBI ಕಾರ್ಯಗಳನ್ನು ವಿವರಿಸಿರಿ ಅಂತ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ತೋರಿಸಿದ್ದೀನಿ. ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಕೂಡ ಇಲ್ಲಿ ಕೇಳ್ತಾನೆ. ಯಾವುದು ಕೇಳ್ತಾನೆ? ನನ್ನ ಪ್ರಕಾರ ಏನಿದಿಲ್ಲ, ಹಣ ಕಾರ್ಯಗಳನ್ನು ವಿವರಿಸಿರಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷವನ್ನು ನಿವಾರಿಸಿತು ತಿಳಿಸಿ. ನಿಮಗೆ ಅತಿ ಹೆಚ್ಚು ಇದೇ ಪ್ರಶ್ನೆ ಇಂಪಾರ್ಟೆಂಟ್ ಅಲ್ಲಿ. ಈ ಬ್ಯಾಂಕುಗಳ ಶನಿವಾರ ಲಾಲನ ಕಥೆ ಏನಿದಿಲ್ಲ, ಇದು ಮೇ ಬಿ ಕೇಳಿಲ್ಲ, ಬಟ್ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಮಾಡ್ತಾನೆ ಗೊತ್ತಿಲ್ಲ. ಬಟ್ ಈ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಪ್ರಕಾರ ಏನಿದಿಲ್ಲ, ಈ ಒಂದು ಕಥೆ ಇದೆ ರೀ, ನೀವು ಏನು
ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಚನಿಲಾಲನ ಕತೆ ಏನಿದೆಯಲ್ಲ ಇದು ಒಂದು ಕತೆ ಥರ ಇದೆ, ನೆನಪಿನಲ್ಲಿ ಇಟ್ಕೊಂಡು ಹೋಗ್ಬಿಡ್ರಿ ಆಯಿತಾ. ಜನರಲ್ ಆಗಿ ಇದು ಎಕ್ಸ್ಪ್ಲೇಷನ್ ಆರಾಮಾಗಿ ಮಾಡ್ಬೋದು ನೀವು. ನೋಡಿ, ರೈಟ್ ದ ಸ್ಟೋರಿ ಆಫ್ ಶಮ್ನಿ ಲಾಲಾ ಆನ್ ದ ಡಿಪಾಸಿಟ್ ಆ್ಯಂಡ್ ಲೋನ್ ಓಕೆ ಕ್ರಿಯೇಷನ್ ಪ್ರೊಸೆಸ್ ಆಫ್ ಬ್ಯಾಂಕ್ಸ್ ಅಂತ. ಈ ಒಂದು ಪ್ರಶ್ನೆ ನಾಟ್ ಆಸ್ಕ್ ಬಟ್ ಕೇಳಂಗಿಲ್ಲ, ನೀವು ಆನ್ಸರ್ ಸುಮ್ಮನೆ ನೋಡ್ಕೊಂಡು ಬಿಡ್ರಿ. ಇಲ್ಲಿ ನೋಡಿ, ನಿಮಗೆ ಅತಿ ಹೆಚ್ಚು ಇದೇ ಒಂದು ಪ್ರಶ್ನೆ, ಯಾವುದು ಹಣ ಕಾರ್ಯಗಳನ್ನು ವಿವರಿಸಿ, ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷವನ್ನು ನಿವಾರಿಸಿತು. ಓಕೆ, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ, ಹೌ ಡಸ್ ಮನಿ ಓವರ್ ನೋಡಿ ಕಮ್ ದ ಶಾರ್ಟ್ ಕಮಿಂಗ್ಸ್ ಆಫ್ ಸ್ಪ್ಲೇನ್. ಓಕೆ, ಬಾರ್ಟರ್ ಸಿಸ್ಟಮ್ ಮೆನ್ಷನ್ ಅಂತ ಪ್ರಶ್ನೆ ಕೇಳಿದ್ದಾರೆ, ಬಾರ್ಟರ್ ಸಿಸ್ಟಮ್ ಮೆನ್ಷನ್ ಅಂತ ಈ ಒಂದು ಪ್ರಶ್ನೆ ಕೂಡ ಕೇಳ್ಬೋದು. ಈ ಒಂದು ಹಣದ ಕಾರ್ಯಗಳನ್ನು ವಿವರಿಸಿ ಮತ್ತು ಲಾಲನ ಕತೆ ಈ ಎರಡು ಪ್ರಶ್ನೆ ಕೇಳಿಲ್ಲ ಅಂದರೆ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾನೆ ಒಂದು ಬಾರಿ, ಏನು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿ ಅಂತ. ರೈಟ್ ಅಬೌಟ್ ದ ಫ್ರೀ ಮಾರ್ಕೆಟ್ ಆಪರೇಷನ್. ಈ ಒಂದು ಪ್ರಶ್ನೆ ಏನಿದಿಲ್ಲ ನಿಮಗೆ ಒಂದೇ ಬಾರಿ ಕೇಳಿದಾನೆ, ಬಟ್ ಇದರೊಳಗೆ 2 ಪಾಯಿಂಟ್ಸ್ ಬರುತ್ತೆ, ಆ 2 ಪಾಯಿಂಟ್ಸ್ ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ ಆನ್ಸರ್, ಬಟ್ ಹೆಚ್ಚಾಗಿ ಇದೇ ಇಂಪಾರ್ಟೆಂಟ್ ನಮಗೆ. ಇವಾಗ ನೋಡಿ, ಆರಾಮಾಗಿ ಇಲ್ಲಿ ನಮ್ಮದು 3 ಕವರ್ ಆಗಿಬಿಡ್ತು. ಇಲ್ಲಿ ಆಪ್ಷನ್ಸ್ ಇದೆ, ಮತ್ತು ಯಾವುದು GDP ಅನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಯನ್ನು ಬರೆಯಿರಿ. ಓಕೆ, GDP ಅನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಯನ್ನು ಬರೆಯಿರಿ. ನೋಡಿ, ರೈಟ್ ಡೌನ್ ದ ಎಕ್ಸ್ಟೆಂಟ್ ಟು ವಿಚ್ GDP ಕ್ಯಾನ್ ಬಿ ಯೂಸ್ಡ್ ಓಕೆ ಆ್ಯಸ್ ಎ ಮೇಜರ್ ಆಫ್ ವೆಲ್ಫೇರ್ ಓಕೆ ಲಾಸ್ ಫಾರ್ ಎ ಕಂಟ್ರಿ ಅಂತ ಈ ಒಂದು ಪ್ರಶ್ನೆ. ಇಲ್ಲಂದರೆ ಇದರೊಳಗೆ ಇನ್ನೊಂದು ಪ್ರಶ್ನೆ ಇದೆ, ಯಾವುದು ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್. ಈ ಒಂದು ಪ್ರಶ್ನೆ ಕೇಳಬಹುದು, ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು ಹೆಚ್ಚಾಗಿ ಕೇಳಿದರೆ ಇದೇ ಓದ್ಕೊಳ್ರಿ. ನೋಡಿ, ಪಾರ್ಟ್ 1 ಸೆಕೆಂಡ್ ಚಾಪ್ಟರ್, ಪಾರ್ಟ್ 1 ಸೆಕೆಂಡ್ ಚಾಪ್ಟರ್ ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಐಡಿಯಲ್ ಕನ್ಸ್ಯೂಮರ್ ಚಾಯ್ಸ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಈ ಒಂದು ಪ್ರಶ್ನೆ ಕೂಡ ಕೇಳಬಹುದು ನಿಮಗೆ ಆಯಿತಾ, ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ, 2019 ಕೇಳಿದ್ದಾನೆ ಆಯಿತಾ. ಅದೇ ರೀತಿ ಈ ನೋಡಿ, ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಎಕ್ಸ್ಪ್ಲೇನ್ ದ ಲಾ ಆಫ್ ಅದೇ ರೀತಿ ಲಾ ಆಫ್ ಡಿಕ್ಲೈನಿಂಗ್ ಮಾರ್ಜಿನ್ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಡಯಾಗ್ರಾಮ್. ಈ ಒಂದು ಪ್ರಶ್ನೆ ಆಗಿರುತ್ತೆ. ಈ 2 ಪ್ರಶ್ನೆಯಲ್ಲಿ ಒಂದು ಬರುತ್ತೆ, ಹಿಂಗೆ ಚಾಯ್ಸ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ನೋಡಿ ಶೇರ್ ಮಾಡಿ, ಯಾವ ಕ್ವಶನ್ 4 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ ಆಯಿತಾ. ಸೊ ಹಾಗೆ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಕ್ವಶನು ಇಂಪಾರ್ಟೆಂಟ್ ಅನಿಸುತ್ತೆ. ನೀವೇನಿದಿಲ್ಲ ಯಾವ್ದು ಕ್ವಶನ್ ಓದಬೇಕು ಯಾವ್ದು ಕ್ವಶನ್ ಓದಬಾರ್ದು ಅಂತ ನಿಮಗೆ ಈಸಿ ಮೈಂಡ್ ಯಾವುದು ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಇದೆ ಅದು ನೋಡ್ಕೊಂಡು ಬಿಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.